ನಮಸ್ಕಾರ ಕೃಷಿಕರೇ, ನನ್ನ ಹೆಸರು ಗಣೇಶ್ ಅಂತೇಳಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಗ್ರಾಮದಲ್ಲಿ ನಾನು ವಾಸ ಮಾಡ್ತಾಯಿದ್ದೇನೆ. ನಮ್ಮದು 1.5 ಎಕರೆ ತೋಟದಲ್ಲಿ ನಾವು ಮಿಶ್ರ ಬೆಳೆಯನ್ನು ಬೆಳೀತಿದ್ದೀವಿ. ಮಿಶ್ರ ಬೆಳೆ ಅಂತ ಅಂದರೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಚಕ್ಕೆ ಹಾಗೂ ಇಂಗು ಸಮೇತ ಬೆಳೀತಿದ್ದೀವಿ. ಅದರ ಜೊತೆಗೆ ಈ ಪಚ್ಚಬಾಳೆ ಅಂದರೆ ಮೈಸೂರು ಬಾಳೆಯನ್ನು ನಾವು ಹಾಕಿದ್ದೀವಿ. 1.5 ಎಕರೆಯಲ್ಲಿ ಹಾಕಿದ್ದೀವಿ. ನೋಡಿ, ಇದು ಯಾವುದೇ ಕೆಮಿಕಲ್ ಇಲ್ಲದೆ ಅಂದರೆ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೆದಿರುವಂತಹ ಬಾಳೆ ಇದು. ಇದಕ್ಕೆ ನಾವು ಸಾವಯವ ಗೊಬ್ಬರ ಹಾಕಿದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ಕೋಳಿ ಗೊಬ್ಬರವನ್ನು ಮಿಕ್ಸ್ ಮಾಡಿದ್ದೀವಿ. ಈಗ ನೋಡಿ, ಹೀಗೆ ಬಂದಿದೆ. ನಿಮಗೆ ಇದು ಸರಾಸರಿಯಾಗಿ ತೂಕ 30ರಿಂದ 40 kg ತೂಗುತ್ತೆ. ಈಗ ನೋಡಿ, ಇದು ಕೂಡ 40 kg ತೂಕ ಬರುವಂತಹ ಬಾಳೆಗೊನೆ. ಇದು ಮೈಸೂರು ಬಾಳೆ ಅಂತಲೇ ಹೆಸರುವಾಸಿಯಾಗಿರೋದು. ಇದು ತುಂಬಾ ಮಾರ್ಕೆಟಲ್ಲಿ ನಿಮಗೆ 10 ರೂಪಾಯಿ ಬೆಲೆ ಸಿಕ್ಕರೂ ಒಂದು ಬಾಳೆಗೊನೆಯಲ್ಲಿ ನಿಮಗೆ 300ರಿಂದ 400 ರೂಪಾಯಿವರೆಗೆ ನಿಮಗೆ ಲಾಭ ಸಿಗುತ್ತೆ. ಇದರ ಖರ್ಚು ಬಂದುಬಿಟ್ಟು ಒಂದು ಬಾಳೆ ಗಿಡಕ್ಕೆ ಗಿಡದಿಂದ ಹಿಡಿದು ಲಾಸ್ಟ್ ಕೊನೆ ತೆಗೆಯೋವರೆಗೂ ನಿಮಗೆ 100ರಿಂದ 150ವರೆಗೆ ಖರ್ಚು ಬರುತ್ತೆ. ನಮ್ಮಲ್ಲಿ ತುಂಬ ಇದೆ. ಇದು ತೋಟದ ತುಂಬ ಬಾಳೆ ಹಾಕಿದ್ದೀವಿ. ನಿಮಗೆ ಇನ್ನೂ ಮಾಹಿತಿ ಬೇಕಾದರೆ ಈ ನಂಬರಿಗೆ ಕಾಲ್ ಮಾಡಿ. ಹಾಗೆ ನಿಮಗೆ ಇದರ ಗೆಡ್ಡೆ ಅಥವಾ ಮೂಗು ಅಂದರೆ ಇದರ ಬೀಜ ಅಂದರೆ ನಾವು ನೆಡಲಿಕ್ಕೆ ಉಪಯುಕ್ತವಾದ ಒಳ್ಳೆಯ ಆರೋಗ್ಯಕರವಾಗಿರುವಂತಹ ಗೆಡ್ಡೆಯನ್ನು ನಾವು ಇಲ್ಲಿ ಕೊಡ್ತೇವೆ. ಬೇಕಾದರೆ ಈ ನಂಬರಿಗೆ ಕರೆ ಮಾಡಿ. ತುಂಬಾ ಸ್ವೀಟ್ ಇದೆ ಇದು. ಯಾಕೆಂದರೆ ನಾವು ಮನೆಯಲ್ಲಿ ಹಣ್ಣು ಮಾಡಿ ನಾವು ಯೂಸ್ ಮಾಡಿದ್ದೀವಿ, ತಿಂದಿದ್ದೀವಿ ನಾವು. ತುಂಬಾ ಸ್ವೀಟು ಇದೆ. ನೋಡಿ, ಒಂದು ಕೊನೆ ನಿಮಗೆ 40 kg ಬರುತ್ತೆ. ನಾವು ಫಸ್ಟ್ ಟೈಮ್ ಒಂದು ಕೊನೆ ಕೊಯ್ದಾಗ 46 kg ಇತ್ತು. 46 kg ಇತ್ತು. ನೋಡಿ, ತುಂಬಾ ತೂಕ ಇರೋಂಥದ್ದು. ಮಾರ್ಕೆಟಲ್ಲಿ ಇದಕ್ಕೆ ಈಗಿನ ಸರಾಸರಿ ಬೆಲೆಯಲ್ಲಿ 10 ರೂಪಾಯಿ ಇದೆ kgಗೆ. 10 ರೂಪಾಯಿ ನಡೀತಾ ಇದೆ. ನಿಮಗೆ 10 ರೂಪಾಯಿ ಸಿಕ್ಕರೂ ತುಂಬಾ ಲಾಭ ಇರುತ್ತೆ. ನೋಡಿ.